ಎಲ್ಲರಿಗೂ ನಮಸ್ಕಾರಗಳು. ನಾವು ಇಂದಿನ ವಿಡಿಯೋದಲ್ಲಿ ಮಾಲಿನ್ಯ ತಡೆಗಟ್ಟಲು ನಮ್ಮ ಪಾತ್ರ ಏನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮಾಲಿನ್ಯ ಎಂದರೇನು? ಗಾಳಿ, ನೀರು, ಭೂಮಿ ಹಾಗೂ ಶಬ್ದದ ಮೂಲಕ ಪರಿಸರಕ್ಕೆ ಹಾನಿಯಾಗುವುದೇ ಮಾಲಿನ್ಯ. ಇದು ಮಾನವ ಆರೋಗ್ಯ, ಪ್ರಾಣಿ, ಸಸ್ಯ ಮತ್ತು ಪ್ರಕೃತಿಯ ಸಮತೋಲನಕ್ಕೆ ಅಪಾಯ ತಂದೊಡ್ಡುತ್ತದೆ. ಮಾಲಿನ್ಯದ ಪ್ರಮುಖ ವಿಧಗಳು: ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಭೂ ಮಾಲಿನ್ಯ, ಶಬ್ದ ಮಾಲಿನ್ಯ. ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ. ಮಾಲಿನ್ಯವು ಇಂದು ಜಗತ್ತಿನ ಅತಿದೊಡ್ಡ ಸಮಸ್ಯೆಯಾಗಿದೆ. ಗಾಳಿ, ನೀರು, ಭೂಮಿ ಹಾಗೂ ಶಬ್ದ ಮಾಲಿನ್ಯಗಳಿಂದ ಮಾನವ ಆರೋಗ್ಯ, ಪರಿಸರ ಮತ್ತು ಭವಿಷ್ಯದ ಪೀಳಿಗೆ ಅಪಾಯದಲ್ಲಿದೆ. ಈ ಸಮಸ್ಯೆಯನ್ನು ತಡೆಯುವಲ್ಲಿ ನಮ್ಮ ಪ್ರತಿಯೊಬ್ಬರ ಪಾತ್ರ ಅತ್ಯಂತ ಮಹತ್ವದ್ದು. ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ: ಅನಗತ್ಯವಾಗಿ ವಾಹನ ಬಳಸದೆ ನಡೆದು ಹೋಗುವುದು ಅಥವಾ ಸೈಕಲ್ ಬಳಸುವುದು, ಸಾರ್ವಜನಿಕ ಸಾರಿಗೆ ಉಪಯೋಗಿಸುವುದು, ವಾಹನಗಳ ನಿಯಮಿತ ಮಾಲಿನ್ಯ ತಪಾಸಣೆ ಮಾಡಿಸುವುದು, ಹೆಚ್ಚು ಮರಗಳನ್ನು ನೆಟ್ಟು ಸಂರಕ್ಷಿಸುವುದು. ಜಲ ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ: ನದಿಗಳು, ಕೆರೆಗಳು, ಬಾವಿಗಳಲ್ಲಿ ಕಸ ಎಸೆಯದಿರುವುದು, ರಾಸಾಯನಿಕ ವಸ್ತುಗಳು ಹಾಗೂ ತ್ಯಾಜ್ಯ ನೀರಿಗೆ ಬಿಡದಿರುವುದು, ನೀರಿನ ವ್ಯರ್ಥ ಬಳಕೆ ತಪ್ಪಿಸುವುದು, ಮಳೆನೀರು ಸಂಗ್ರಹ ವ್ಯವಸ್ಥೆ ಅಳವಡಿಸುವುದು. ಭೂ ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ: ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಕಸವನ್ನು ಬೇರ್ಪಡಿಸಿ ಹಾಕುವುದು, ಕಸ ಸುಡುವುದನ್ನು ಸಂಪೂರ್ಣ ನಿಲ್ಲಿಸುವುದು, ಜೈವಿಕ ಗೊಬ್ಬರ ಬಳಸುವುದು. ಶಬ್ದ ಮಾಲಿನ್ಯ ತಡೆಗಟ್ಟುವಲ್ಲಿ ನಮ್ಮ ಪಾತ್ರ: ಅನಗತ್ಯ ಹಾರ್ನ್ ಬಳಕೆ ತಪ್ಪಿಸುವುದು, ಧ್ವನಿವರ್ಧಕಗಳನ್ನು ನಿಯಂತ್ರಿತವಾಗಿ ಬಳಸುವುದು, ಶಾಲೆ, ಆಸ್ಪತ್ರೆ, ವಸತಿ ಪ್ರದೇಶಗಳಲ್ಲಿ ಶಾಂತಿ ಕಾಪಾಡುವುದು. ದಿನನಿತ್ಯ ಜೀವನದಲ್ಲಿ ನಮ್ಮ ಜವಾಬ್ದಾರಿ: ವಿದ್ಯುತ್ ಉಳಿತಾಯ ಮಾಡುವುದು, ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸುವುದು, ಮರಗಳನ್ನು ಕಡಿದು ಹಾಕದಂತೆ ಜಾಗೃತಿ ಮೂಡಿಸುವುದು, ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಇತರರಿಗೆ ತಿಳಿಸುವುದು. ವಿದ್ಯಾರ್ಥಿಗಳು ಮತ್ತು ಯುವಕರ ಪಾತ್ರ: ಪರಿಸರ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಪರಿಸರ ದಿನಾಚರಣೆಗಳನ್ನು ಆಚರಿಸುವುದು, ಸ್ವಚ್ಛತಾ ಅಭಿಯಾನಗಳಲ್ಲಿ ತೊಡಗಿಸಿಕೊಳ್ಳುವುದು. ಉಪಸಂಹಾರ: ಮಾಲಿನ್ಯ ತಡೆಗಟ್ಟುವುದು ಕೇವಲ ಸರ್ಕಾರದ ಹೊಣೆಗಾರಿಕೆ ಅಲ್ಲ, ನಾವು ಬದಲಾದರೆ ಮಾತ್ರ ಪರಿಸರ ಬದಲಾಗುತ್ತದೆ. ಶುದ್ಧ ಪರಿಸರ ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ. ಧನ್ಯವಾದಗಳು.